ದೇವನಹಳ್ಳಿ ಬಳಿ ಸ್ಲೀಪರ್ ಕೋಚ್ ಅಪಘಾತ ಪ್ರಕರಣ. ಬಸ್ ಅಪಘಾತದ ಭೀಕರ ದೃಶ್ಯ ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅಪಘಾತ ಆಗ್ತಾ ಇದ್ದಂತೆ 100 ಮೀಟರ್ ಮುಂದಕ್ಕೆ ಬಂದಿರುತ್ತೆ ಬಸ್ಸು. ಮುಂದಕ್ಕೆ ಬಂದಂತ ಮತ್ತೆ ಚಾಲಕನ ನಿಯಂತ್ರಣ ತಪ್ಪಿ ಹಿಂದಕ್ಕೆ ಚಲಿಸಿದೆ. ಇನ್ನು ಹಿಂದಕ್ಕೆ ಚಲಿಸಿ ಟೋಲ್ ಬೂತ್ಗೆ ಡಿಕ್ಕಿ ಹೊಡೆದು ನಿಂತಿದೆ ಖಾಸಗಿ ಬಸ್ಸು. ಪಲ್ಟಿ ಆಗಬೇಕಾಗಿದ್ದಂತಹ ಬಸ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಇನ್ನು ಅಪಘಾತ ಆಗ್ತಾ ಇದ್ದಂತೆ ಬಸ್ನಿಂದ ಕೆಳಕ್ಕೆ ಜಿಗಿಯೋದಕ್ಕೆ ಪ್ರಯಾಣಿಕರು ಪ್ರಯತ್ನ ಪಡ್ತಾರೆ. ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಂಪೂರ್ಣ ಚಿತ್ರಣ. ಇನ್ನು ದೇವನಹಳ್ಳಿ ಟೋಲ್ ಪ್ಲಾಜಾ ಬಳಿ ಇವತ್ತು ಬೆಳಗ್ಗೆ ನಡೆದಿದ್ದಂತಹ ಅಪಘಾತದ ದೃಶ್ಯ ಇದಾಗಿರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ದೇವನಹಳ್ಳಿ ಬಳಿ ಬಸ್ ಅಪಘಾತದ ಭೀಕರ ದೃಶ್ಯ ಅಲ್ಲಿದ್ದಂಥ ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಲೀಪರ್ ಕೋಚ್ ಅಪಘಾತ ಪ್ರಕರಣ ಆ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಸ್ಲೀಪರ್ ಕೋಚ್ ಬಸ್ಗಳದು ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ನಡೆದಂತ ಘಟನೆ ಇನ್ನೂ ಕೂಡ ಯಾರೂ ಕೂಡ ಮರೆಯೋಕೆ ಸಾಧ್ಯವಾಗ್ತಾ ಇಲ್ಲ. ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ವಾ ಇನ್ನೂ ಕೂಡ ಚಾಲಕರು ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ. ಬಸ್ ಅಪಘಾತದ ಭೀಕರ ದೃಶ್ಯ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು. 100 ಮೀಟರ್ ಮುಂದಕ್ಕೆ ಹೋಗುತ್ತೆ, ಆದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಮತ್ತೆ ಹಿಂದಕ್ಕೆ ಬರುತ್ತೆ ಬಸ್. ಬಸ್ನಲ್ಲಿ ಇದ್ದಂತಹ ಜನತೆ ಅಲ್ಲಿಂದ ಇಳಿದು ಬರೋದಕ್ಕೆ, ತಮ್ಮನ್ನ ತಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾರೆ. ಬಸ್ ಅಪಘಾತದ ಭೀಕರ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು. 100 ಮೀಟರ್ ಮುಂದಕ್ಕೆ ಬಂದಿರುತ್ತೆ, ಮುಂದಕ್ಕೆ ಬಂದು ಮತ್ತೆ ಆ ಚಾಲಕನ ನಿಯಂತ್ರಣ ತಪ್ಪಿ ಹಿಂದಕ್ಕೆ ಹೋಗ್ತಾ ಇರುವಂತದ್ದು. ಬೂತ್ಗೆ ಡಿಕ್ಕಿ ಹೊಡೆದಂತೂ ಅಲ್ಲಿ ನಿಂತ್ಕೊಳ್ಳುತ್ತೆ ಬಸ್. ಪಲ್ಟಿ ಆಗ್ಬೇಕಾಗಿರುತ್ತೆ, ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತದ್ದು. ರಾಜ್ ನ್ಯೂಸ್ ಕನ್ನಡ.